ಎಕ್ಸ್ಕ್ಯೂಸ್ ಮೀ ಸರ್. ಎಸ್ ಮಿಸ್ಟರ್ ದೇವರಾಜ್, ಬನ್ನಿ. ಹಲೋ ಸರ್, ನಮಸ್ತೆ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ನೀವು ನಿನ್ನೆ ರಾತ್ರಿ ಬರಕ್ಕೆ ಹೇಳಿದ್ರಿ, ಬಟ್ ಕ್ಯಾನ್ಸಲ್ ಮಾಡಿ ಈಗ ಬರಕ್ಕೆ ಹೇಳಿದ್ರಲ್ಲ. Mr. Devaraj, kindly check these papers once. ಇದೇನ್ ಮಗಾರ, ದೇವ್ರಿಗೆ ದೀಪ ಹಚ್ಬಿಟ್ಟು ಬಂದು ನನ್ ಮುಂದೆ ಕೈ ಮುಕ್ಕೊಂಡು ಕೂತಿದ್ಯಲ್ಲ. ನಂಗೆ ಆಶೀರ್ವಾದ ಮಾಡಿ ಅಪ್ಪ. ನಿಮ್ಮೆಲ್ಲಾ ಸಂತೋಷಗಳನ್ನ ನನಗ್ ಕೊಟ್ಟು ಬೆಳೆಸಿದ್ರಿ. ನನ್ನ ಎಲ್ಲಾ ಒತ್ತಡಗಳನ್ನ ನೀವ್ ತಗೊಂಡ್ರಿ. ನನಗೋಸ್ಕರ ಸೋಲೋದನ್ನೆಲ್ಲ ಗೆಲುವು ಅನ್ಕೊಂಡ್ ಬದುಕ್ತಿದ್ದೀರಾ. ಈಗ ನಿಮ್ಗೆ ಹೀಗಾಗಿರೋದಕ್ಕೆ ನಾನೇ ಕಾರಣ ಅಲ್ವಾ ಅಪ್ಪ? ಅಯ್ಯೋ ಬಂಗಾರ, ನೀನ್ ಯಾಕೆ ಹಾಗ ಅನ್ಕೋತೀಯ? ನನಗೆ ವಯಸ್ಸಾಯ್ತು ಮಗಳೇ. ಬಡವನ ಕೋಪ ದವಡೆಗೆ ಮೂಲ ಅಂತಾರಲ್ಲ, ಅದು ಹಳೆ ಮಾತು. ಕೋಪ ಮಾತ್ರ ಅಲ್ಲ, ಸಿಟ್ಟು, ಭಯ, ಬೇಜಾರು ಎಲ್ಲಾನು ಇಲ್ಲಿಗೆ ಸೇರೋದು. ಸಿಡಿ ಮದ್ದನ್ನ ಸೇರಿಸಿ 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 ಇಟ್ಟ ಹಾಗೆ. ಒಂದು ಸಣ್ಣ ಕಿಡಿ ತಾಗಿದ್ರು. ಅಪ್ಪ ಇಲ್ಲಪ್ಪ, ನಿಮ್ಗೇನು ಆಗಲ್ಲ, ನಿಮ್ಗೇನು ಆಗಲ್ಲ. ಸುಬ್ಬು, ನೀನ್ ಯಾಕೆ ಈಗ ಏನೇನೋ ಮಾತಾಡ್ತಿದ್ಯಾ? ನಿನ್ಗೇನು ಆಗಿಲ್ಲ. ಇನ್ಮೇಲೆ ಯಾವ ಕೆಲ್ಸಕ್ಕೂ ಹೋಗ್ಬೇಡ, ಎಲ್ಲಾನು ನಾನೇ ನೋಡ್ಕೋತೀನಿ. ಈ ಮಾತನ್ನ 20 ವರ್ಷದ ಮುಂಚೆ ಹೇಳಿದಿದ್ರೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡಿರ್ತಿದ್ದೆ ಕಣೆ. ನೋಡು, ನೋಡ್ದ್ಯಾ ನಿಮ್ಮಮ್ಮನ್ನ? ಕಷ್ಟದಲ್ಲೂ ನೀವು ನಗ್ತಾನೆ ಕಾಲ ಕಳ್ದಿದ್ದೀರಾ ಅಪ್ಪ. ಸಾಕು ಸಾಕಪ್ಪ, ನೀವಿನ್ಮೇಲೆ ಚಿಂತೆ ಮಾಡಬೇಡಿ. ನನ್ನ ಬದುಕಿನ ಬಗ್ಗೆ ನೀವೆಷ್ಟು ಯೋಚನೆ ಮಾಡ್ತಿದ್ದೀರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಲೈಫ್ ಈಗ ನನ್ನ ಕಂಟ್ರೋಲಲ್ಲಿ ಇದೆ ಅಪ್ಪ. ನೀವೇನು ಚಿಂತೆ ಮಾಡಬೇಡಿ. ಅಮ್ಮ ನಿಮ್ಮ ಹತ್ರ ಹೇಳಿದ್ದು ಸತ್ಯನೇ. ಹಾಗಂತ ನನ್ನನ್ನ ಪ್ರಶ್ನೆ ಮಾಡಿದ್ರೆ ಇದಕ್ಕೆ ಉತ್ತರ ನನ್ನ ಹತ್ರ ಇಲ್ಲ ಅಪ್ಪ. ಇದೆಲ್ಲ ಆ ತಾಯಿ ಎಲ್ಲ ಒಂದ್ ಲೀಲೆ. ಹಳೆ ತಪ್ಪುಗಳನ್ನೆಲ್ಲ ತಿದ್ಕೊಳ್ಳೋದಕ್ಕೆ ಅವಳು ನನಗೆ ಮತ್ತೊಂದು ಅವಕಾಶ ಕೊಟ್ಟಿದ್ದಾಳೆ. ನಿಮ್ ಮಗಳಾಗಿ ಹುಟ್ಟಿಸಿದಾಳೆ. ರಾಜ್ ನಂದಿನಿಗೋಸ್ಕರ
ನಾನು ಅನು ಆಗಿ ಮಾಡಬೇಕಾಗಿರೋ ಕರ್ತವ್ಯ ಸಾಕಷ್ಟಿದೆ ಅಪ್ಪ. ಅದನ್ನ ನಾನು ಪೂರೈಸಲೇಬೇಕು. ನೀವು ನಂಗೆ ಆಶೀರ್ವಾದ ಮಾಡಿ. ನಾನು ಮುಖ್ಯವಾದ ಕೆಲಸಕ್ಕೆ ಹೋಗ್ತಿದ್ದೀನಿ ಅಪ್ಪ. ನಾನು ಹೋಗಿ ಬರ್ತೀನಿ. ಬರ್ತೀನಮ್ಮ. ಯಾರು ಮಾಡಿಸಿರೋ ಪೇಪರ್ ಸರ್ ಇದು? ಯಾಕೆ? ಇದು ವ್ಯಾಲಿಡ್ ಇಲ್ಲ ಸರ್. ಈ ಪೇಪರ್ಸ್ ನಕಲಿ. ಏನು ಹೇಳ್ತಿದ್ರ ಮಿಸ್ಟರ್ ದೇವರಾಜ್? ಎಸ್ ಸರ್, ದೀಸ್ ಆರ್ ಫೇಕ್. ಅನು, ಅಂಕಲ್ ಇವಾಗ ಹೇಗಿದ್ದಾರೆ? ತೊಂದರೆ ಇಲ್ಲ ರಮ್ಯಾ, ಭಯ ಪಡೋಂಥದ್ದೇನೂ ಇಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ನೀನ್ ಹೇಗಿದ್ಯಾ ಅನು? ನಿನ್ ಲೈಫಲ್ಲಿ ಏನ್ ನಡೀತಿದೆ ಅನ್ನೋ ಊಹೆನೂ ಇಲ್ಲ ನನಗೆ. ನಮ್ಮ ಹತ್ರ ಏನು ಹೇಳ್ಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ಯಾ? ನನಗೆ ಹೇಳೋದಕ್ಕೆ ನಿನ್ನ ಬಿಟ್ರೆ ಬೇರೆ ಯಾರಿದ್ದಾರೆ? ನಾನು ನಿಮ್ಮಿಂದ ಏನೂ ಮುಚ್ಚಿಟ್ಟಿಲ್ಲ ರಮ್ಯಾ. ನನಗೆ ನನ್ನ ಲೈಫಲ್ಲಿ ಏನಾಗ್ತದೆ ಅನ್ನೋದು ಹಿಡಿತಕ್ಕೆ ಸಿಕ್ಕಿರಲಿಲ್ಲ. ಈಗ ಸುಧಾರಿಸ್ಕೋತಿದ್ದೀನಿ. ತೀರಾ ಕನ್ಫ್ಯೂಸ್ ಆದಾಗ ಒನ್ ಸ್ಟೆಪ್ ಅಟ್ ಎ ಟೈಮ್ ಅಂತ ನನಗೆ ನಾನೇ ಹೇಳ್ಕೊತೀನಿ. ಆದರೆ ಈಗ ಇನ್ನೊಂದು ಹೆಜ್ಜೆ ಮುಂದೆ ಇಡ್ತಾ ಇದ್ದೀನಿ ರಮ್ಯಾ. ಅಂದ್ರೆ ನಾನೀಗ ಜಲಂಧರ್ ಸರ್ನ ಭೇಟಿ ಆಗೋದಕ್ಕೆ ಹೊರಟಿದ್ದೀನಿ. ಜಲಂಧರ್ ಸರ? ಇದು ಸೇಫಾ ಅನು? ಆರ್ಯ ಸರ್ ಕಡೆಯವ್ರಿಗೇನಾದ್ರೂ ಗೊತ್ತಾದ್ರೆ? ನನಗೆ ಬೇರೆ ದಾರಿ ಇಲ್ಲ ಕಣೆ. ನನ್ನ ಹೋರಾಟ ಮುಕ್ತಾಯ ಆಗಬೇಕು ಅಂದರೆ ನಾನು ಜಲಂಧರ್ ಸರಿಂದ ಕೆಲವು ಪ್ರೂಫ್ಗಳನ್ನು ಪಡ್ಕೊಳ್ಳೇಬೇಕು. ಅಂದ್ರೆ ಆರ್ಯ ಸರ್ ವಿರುದ್ಧ? ದಯವಿಟ್ಟು ಹೀಗೆ ಹೇಳಬೇಡ. ನಾನು ಅವ್ರ ವಿರುದ್ಧ ಇದ್ದೀನಿ ಅಂತ ಕೇಳಿಸ್ಕೊಳ್ಳೋದಕ್ಕೆ ನನಗಿಷ್ಟ ಆಗ್ತಿಲ್ಲ. ಎಲ್ಲ ಪ್ರೂಫ್ನು ಕಲೆಕ್ಟ್ ಮಾಡಿ ನಾನು ಆರ್ಯ ಸರ್ ಮುಂದೆನೇ ನಿಂತು ಇದಕ್ಕೆಲ್ಲ ಉತ್ತರ ಕೊಡಿ ಅಂತ ಕೇಳ್ತೀನೋ, ಅಥವಾ ಅಮ್ಮನಿಗೊಪ್ಸಿ ಮುಂದೆ ಏನು ಮಾಡಬೇಕು ಅನ್ನೋ ನಿರ್ಧಾರನ ನೀವೇ ಮಾಡಿ ಅಂತ ಕೇಳ್ತೀನೋ, ನನಗೆ ಗೊತ್ತಿಲ್ಲ ರಮ್ಯಾ. ಹುಷಾರು ಅನು. ಸುಬ್ಬು ಅಂಕಲ್ ಬಗ್ಗೆ ನೀನೇನು ಯೋಚನೆ ಮಾಡಬೇಡ, ನಾವು ಅವ್ರ ಜೊತೆ ಇರ್ತೀವಿ. ನೀವಿಲ್ಲಿದ್ದೀರಾ ಅನ್ನೋದೇ ನನಗೆ ಧೈರ್ಯ ಕಣೆ. ಥ್ಯಾಂಕ್ ಯು ಸೋ ಮಚ್. ಸಂಪತ್, ನಾನು ಹೊರಟಿದ್ದೀನಿ ಕಣೋ. ನೀನು ಯಾಕೇನು ಮಾತಾಡ್ತಿಲ್ಲ? ನನಗೆ ಬಾಯ್ ಹೇಳಲ್ವಾ? ಇಲ್ಲ, ಅದೇನ್ ಕೆಲಸ ಇದೆ ಮುಗಿಸ್ಬಿಟ್ಟು ಬಾ, ನಾನು ಕಾಯ್ತಾ ಇರ್ತೀನಿ. ಅನು, ನೀನ್ ಹೊರಟಿರೋ ಕೆಲ್ಸಕ್ಕೆ ಆಲ್ ದ ಬೆಸ್ಟ್ ಕಣೆ. ಬಾ ಹೊರಡು. ಬರ್ತೀನಿ.
ನೀನ್ ಹಿಂಗೆ ಹುಚ್ಚುಚ್ಚಾಗಿ ಆಡ್ತಿದ್ರೆ ತಗನಾಲಕ್ ಬಾರಿಸ್ತೀನಿ ಅಷ್ಟೇ. ಅವಳ ಲೈಫಲ್ಲಿ ಏನ್ ನಡೀತಿದೆ ಅನ್ನೋದು ಗೊತ್ತಿಲ್ಲದೆ ಬದುಕ್ತಿದ್ದಾಳೆ ಅವಳು. ಅಂತವಳ ಹತ್ರ ಹೋಗಿ ಏನೇನೋ ಮಾತಾಡ್ತೀಯಲ್ಲ ನೀನು. ಹೌದು, ಕಾಯ್ತೀನಿ ಅಂದೆ. ತಪ್ಪಾ? ತಪ್ಪಾ ಹೇಳೆ. ತಪ್ಪು ಸರಿ ಅನ್ನೋ ಪ್ರಶ್ನೆ ಅಲ್ಲ. ಅವಳು ಮಿಸಸ್ ಅನು ಆರ್ಯವರ್ಧನ್, ಅದೇ ಸತ್ಯ. ಎಸ್ ಮೀರಾ, ಏನಾಯ್ತು ಆಫೀಸಲ್ಲಿ? ಅವ್ರಿಗೆ ಎಲ್ಲ ಗೊತ್ತಾಗೋಗಿದೆ ಅನು. ಪ್ರಾಪರ್ಟಿ ಪೇಪರ್ಸ್ ಎಲ್ಲ ಫೇಕ್ ಅಂತ ಅವ್ರಿಗೆ ಗೊತ್ತಾಗೋಯ್ತು ಅನು. ಮೈಕ್ರೋಫೋನ್ ಫಿಕ್ಸ್ ಮಾಡಿರೋದ್ರಿಂದ ಈಗ ನಾವು ಮೊದಲೇ ಅಲರ್ಟ್ ಆಗ್ಬೋದು ಅಷ್ಟೇ. ಬಟ್ ಮೀರಾ, ನಮ್ಮ ಪ್ಲಾನ್ ಬಿ ರೆಡಿ ಇದೆಯಲ್ಲ. ಎಸ್, ಆ ಚೇಂಡೆ ಕಾಟ ತಡೆಯೋಕ್ಕಾಗದೆ ಸರ್ ಲಾಯರ್ನ ಆಫೀಸಿಗೆ ಕರೆಸಿದ್ದಾರೆ. ಲಾಯರ್ ಥ್ರೂ ಆ ಪೇಪರ್ಸ್ ಎಲ್ಲ ಫೇಕ್ ಅನ್ನೋದು ಗೊತ್ತಾಗೋಗಿದೆ. ಈಗ ಆ ಫೇಕ್ ಪೇಪರ್ಸ್ ಅಲ್ಲಿ ಬರೋಕ್ಕೂ ಮುಂಚೆ ಆರ್ಯ ಸರ್ ಕೈಯಲ್ಲಿದ್ದು ರಿಯಲ್ ಪೇಪರ್ಸ್ ಅಂತ ನಾವು ಅವ್ರನ್ನ ನಂಬಿಸ್ಬೇಕು. ಲೆಟ್ ಮೀ ಆ್ಯಕ್ಟ್ ಆನ್ ದಿಸ್ ಅನು. ಯು ಡೋ ವರಿ, ಐ ಜಸ್ಟ್ ವಾಂಟೆಡ್ ಟು ಇನ್ಫಾರ್ಮ್ ಯು ಅಷ್ಟೇ. ನೀನು ಅನ್ಕೊಂಡಾಗೆ ಹೋಗ್ಬಾ. ಥ್ಯಾಂಕ್ ಯು ಮೀರಾ. ಕಮ್ ಆನ್ ಅನು, ವಿ ಆರ್ ಅ ಟೀಮ್ ನಾವು. ಬಟ್ ಸ್ಟಿಲ್ ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ, ಟೇಕ್ ಕೇರ್. ನೀವು ಇಷ್ಟೆಲ್ಲ ರೆಸ್ಟ್ ತೊಗೊಳ್ಳೋದು ಒಳ್ಳೇದಲ್ಲ ಅನ್ನೋ ಮೇಡಮ್. ನಿಮ್ಮನ್ನು ಯಾರು ಬೇಕಾದ್ರೂ ಫಾಲೋ ಮಾಡ್ಕೊಂಬಂದಿರ್ಬೋದು. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ಸರ್, ನಾನು ನೋಡ್ಕೋತೀನಿ. ನಾನು ನಿಮ್ಮ ಹತ್ರ ಕೇಳಿದ್ನಲ್ಲ, ಅದು ಎಲ್ಲ ಇದರಲ್ಲಿದೆ. ಆರ್ಯ ಮತ್ತು ಜೇಂಡೆ ಪ್ರಕಾರ ನಾನು ಸತ್ತಿದ್ದೀನಿ. ಅವ್ರಿಗೆ ನನ್ನಿಂದ ಯಾವುದೇ ತೊಂದರೆ ಬರಲ್ಲ ಅಂತ ಅಂದ್ಕೊಂಡಿದ್ದಾರೆ. ಮತ್ತೆ ಸತ್ತಿರೋನ್ನ ಕರೆದು ನಿಮ್ಮ ಮೇಲೆ ನೀವೇ ತೊಂದರೆ ಹೇಳ್ಕೊಳ್ತಾ ಇದ್ದೀರಾ. ಅದನ್ನು ನಾನು ನೋಡ್ಕೋತೀನಿ ಅಂತ ಹೇಳಿದ್ನಲ್ಲ ಸರ್. ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತಂದ್ರು ನನ್ನ ತಲೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರುತ್ತೆ. ಬಿಕಾಸ್ ನಿಮ್ಮ ಮೇಲಿರೋ ಕಾಳಜಿಯಿಂದ. ನಿಮ್ಮ ಕಾಳಜಿಗೆ ಮತ್ತು ನನಗೋಸ್ಕರ ನೀವು ಇಲ್ಲಿವರೆಗೂ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಇಟ್ಸ್ ಓಕೆ, ತೊಗೊಳ್ಳಿ. ಆದರೆ ಮೇಡಮ್, ನಾನು ಯಾವಾಗಲೂ ಈ ಪ್ರೂಫನ್ನು ಕೊಡೋಕೆ ರೆಡಿಯಾಗಿದ್ದೆ. ಆದರೆ ನೀವು ಅವಾಗ ಕೇಳಲೇ ಇಲ್ಲ, ಈಗ ಕೇಳ್ತಾ ಇದ್ದೀರಲ್ಲ. ನನಗೂ ಅನಿಸಿದೆ ಸರ್, ನಾನು ಯಾಕೆ ಇದ್ರ ಬಗ್ಗೆ ಆಗಲೇ ಕೇಳಲಿಲ್ಲ ಅಂತ. ಪ್ರತಿ ಸತಿ ಹೊರಗೆ ಬರೋದಕ್ಕೂ ಅದನ್ನು ಸಾಬೀತುಪಡಿಸೋದಕ್ಕೂ ಅದಕ್ಕೆ ಅದರದ್ದೇ ಆದ ಸಮಯ ಬೇಕಾಗುತ್ತೆ ಅಂತ ನನಗೀಗ ಅರ್ಥ ಆಗಿದೆ ಸರ್. ನನ್ನ ಆಫೀಸಲ್ಲಿ ಅವತ್ತು ಸುಭಾಷ್ ಅಪಾಯಿಂಟ್ಮೆಂಟಲ್ಲಿ ಪಡೆದಿರೋ ಐಡೆಂಟಿಟಿ ಡೀಟೇಲ್ಸ್, ಅಡ್ರೆಸ್ ಎಲ್ಲ ಇದರಲ್ಲಿದೆ ಮೇಡಮ್. ಅದಲ್ಲದೆ ಫೋರ್ಜರಿ ವಿಷಯವಾಗಿ ನಾನು ಹಾಕಿರ್ತಕ್ಕಂಥ ಕೇಸ್ ಕಾಪಿ ಕೂಡ ಅದರಲ್ಲಿದೆ. ಆದರೆ ಆ ಕೇಸ್ ಮೂವ್ ಆಗಲೇ ಇಲ್ಲ. ಫೋರ್ಜರಿ ಮಾಡೋಕ್ಕೆ ಪ್ರಾಕ್ಟೀಸ್ ಮಾಡಿದ್ದಂಥ ಪೀಸಸ್ ಕೂಡ ಅದರಲ್ಲಿದೆ. ಅದು ಸುಭಾಷ್ದೇ ಹ್ಯಾಂಡ್ ರೈಟಿಂಗ್ ಅಂತ ಹ್ಯಾಂಡ್ ರೈಟಿಂಗ್ ಟೆಸ್ಟಿಮನಿ ಕೂಡ ಮಾಡಿಸ್ಬೇಕು. ಸರಿ ಸರ್. ಇದು ನಮ್ಮ ಅಪ್ಪಾಜಿ ಪೆನ್ನು. ಅಪ್ಪಾಜಿನ ಅಂದ್ರೆ ರಾಜವರ್ಧನ್ ಸಾಹೇಬ್ರು, ಇದು ಅವ್ರ ಪೆನ್ನು. ಆದರೆ ಇದು ನಿಮಗೆ ಗೊತ್ತು? ಅದ್ ಬಿಡಿ, ಇದು ನಿಮ್ಮ ಹತ್ರ ಹೇಗೆ? ನಮ್ಮ ಮೊದಲನೇ ಕಾಂಟ್ರಾಕ್ಟ್ ಸೈನ್ ಮಾಡೋ ಸಂದರ್ಭದಲ್ಲಿ ಅವರು ನನಗಿದು ಗಿಫ್ಟ್ ಕೊಟ್ಟಿದ್ದು. ಇಫ್ ಯು ಡೋಂಟ್ ಮೈಂಡ್, ನಾನು ಇದನ್ನ ಇಟ್ಕೋಬೋದಾ ಸರ್? ಪ್ಲೀಸ್ ಸರ್. ಶೋರ್, ಬಟ್ ಇದೆಲ್ಲ ನಿಮಗೆ ಗೊತ್ತು? ಹೇಳ್ತೀನಿ ಸರ್.
ಇಷ್ಟೆಲ್ಲ ಆಯಿತು ಸರ್. ನಮಸ್ತೆ ಅನು ಮೇಡಮ್. ನನಗೆ ನಮಸ್ಕಾರ ಹೇಳೋಷ್ಟು ಸಹ ನನ್ನ ಬಗ್ಗೆ ನಿಮಗೆ ಒಳ್ಳೆ ಅಭಿಪ್ರಾಯ ಇಲ್ಲ ಅನ್ಕೋತೀನಿ. ಮೊದಲೆಲ್ಲ ರೇಡಿಯೋದಲ್ಲಿ ಹವಾಮಾನ ಇಲಾಖೆಯರು ಆಗಾಗ ಸುದ್ದಿ ಹೇಳೋರು, ಒಂದೊಂದ್ಸಲ ಆ ಕಡೆ ಈ ಕಡೆ ಆಗ್ಬಿಡ್ತಿತ್ತು. ಆದರೆ ಈ ಜೆಂಡೆದು ಹವಾಮಾನ ಇಲಾಖೆ ಅಂತ ಒಂದಿದೆ. ಅದು ಒಂದು ಸಲ ಆಕ್ಟಿವ್ ಆಗೋದ್ರೆ ಮಿಸ್ ಆಗೋಕ್ಕೆ ಚಾನ್ಸಸ್ ಇಲ್ಲ. ಇವ್ನು ಯಾಕಪ್ಪ ಹೀಗೆಲ್ಲ ಫೋನಲ್ಲಿ ಬಡಬಡಾಯಿಸ್ತಿದ್ದಾನೆ ಅನ್ಕೊಂಡಿದ್ದೀರಾ? ಕಾಲ ತುಂಬ ಫಾಸ್ಟ್ ಆಗಿ ಹೋಗ್ತಿದೆ ಅನ್ನೋ ಸತ್ಯನ ನಿಮ್ಗೆ ಹೇಳಬೇಕಾಗಿತ್ತು, ಅದಕ್ಕೆ ಕಾಲ್ ಮಾಡಿದೆ. ಕಾಲಚಕ್ರದಲ್ಲಿ ಸ್ವಲ್ಪ ಹೊತ್ತಿನ ಮುಂಚೆ ನೀವು ಮೇಲಿದ್ರಿ, ನಾನು ಕೆಳಗಿದ್ದೆ. ಈಗ ನಾನು ಮೇಲಿದ್ದೀನಿ, ನೀವು ಆಲ್ ದಿ ಬೆಸ್ಟ್ ಅನು ಮೇಡಮ್. ನಿಮ್ಗೆ ಹಿತ ಬಯಸೋರು ಮಾತ್ರ ಅಲ್ಲ, ನಮ್ಮಂಥ ಹಿತಶತ್ರುಗಳ ವಿಶ್ವಾಸ ನಿಮಗೆ ಬೇಕಾಗುತ್ತೆ. ನನ್ನನ್ನೇ ಎದುರಾಕೋವುದು ಅನ್ಕೊಂಡ್ರಲ್ವಾ? ವಾ, ಮೆಚ್ಚಿದೆ ನಿಮ್ಮ ಧೈರ್ಯ. ನನಗೆ ನಿಮ್ಮ ಧೈರ್ಯದ ಆಯಸ್ಸು ಎಷ್ಟು ಅಂತ ಇಷ್ಟರಲ್ಲೇ ಗೊತ್ತಾಗತ್ತೆ. ಆಲ್ ದಿ ಬೆಸ್ಟ್. ಚಂಡೆ, ಅವರು ಇದನ್ನ ಫೇಕ್ ಅಂತಿದಾರಲ್ವೋ? ಏನ್ ನಡೀತಿದೆ ಚಂಡೆ? ನೀನೇ ಕರೆಸಿದ್ದು, ನಿನ್ ಲಾಯರ್. ಈಗ ಅವ್ರ ಮಾತು ನೀನು ಕೇಳ್ತೀಯ ಅಲ್ವಾ? ಇದೇ ನನಗೆ ಬೇಕಾಗಿದ್ದು. ಅದಕ್ಕೆ ಲಾಯರ್ ಹೋಗೋವರೆಗೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೆ. ಶಂಕದಿಂದ ಬಂದ್ರೇನೆ ತೀರ್ಥ ಅಲ್ವೇನೋ ನಿನಗೆ? ತಗೋ. ಅಬ್ಬಬ್ಬಾ, ನನಗೀಗ ಆಗ್ತಿರೋ ಸಂತೋಷನ ವ್ಯಕ್ತಪಡಿಸೋಕೆ ಆಗ್ತಿಲ್ಲ. ಯಾಕೆ ಹೇಳು? ಈಗ ನಾವು ಮಾಡಬೇಕಾಗಿರೋ ಕೆಲಸ ಸಾಕಷ್ಟಿದೆ. ಯಾಕೋ ಹಾಗೆ ನಿಂತಿದೆಯಾ? ಈ ಆಸ್ತಿ ಪತ್ರ ತನ್ನ ಹೆಸರಿಗೆ ಬರ್ಸೋದು ಎಲ್ಲವೂ ನಕಲಿ, ಎಲ್ಲವೂ ನಾಟಕ. ಆದರೂ ಆರ್ಯ, ಲಾಯರ್ ಬರೋಕ್ಕೂ ಮೊದಲು ನನ್ನ ಮಾತು ನೀನು ಕೇಳ್ತೀಯೇನೋ ಅನ್ಕೊಂಡು ಸತ್ಯ ಹೇಳೋಣ ಅಂತ ನಡೆದಿದ್ದೆಲ್ಲ ಹೇಳ್ಬಿಟ್ಟು, ಆದ್ರೆ ನೀನು ನನಗೆ ಬಾಯಿಗೆ ಬಂದ ಹಾಗೆ ಬೈದು ಸಾರಿ ಕೇಳೋ ಹಾಗೆ ಮಾಡ್ಬಿಟ್ಟಿಯಲ್ಲ. ಹೌದು ಕಣೋ, ನಾನು ಹೇಳಿದ ನಿಜ. ನಿನ್ನ ಹೆಂಡತಿ ಫೋನಿಂದ ಜಲಂಧರ್ಗೆ ಕಾಲ್ ಹೋಗಿದೆ. ಇದು ಜೋಕ್ ಅಲ್ಲ, ನಿಜ ಕಣೋ, ನಿಜ. ಇದಪ್ಪ ಟೈಮಿಂಗ್ ಅಂದ್ರೆ. ನಿನ್ನೆ ಬರೀ ಕಾಲ್ ಹೋಗಿದೆ, ಇವತ್ತಿಬ್ರು ಭೇಟಿ ಮಾಡಿದ್ದಾರೆ. ನೋಡ್ತೀಯಾ? ನೋಡು.